ಹೌ ಟು ಡೂ ಸೆಕ್ಸ್ ಒಳ್ಳೆ ರೀತಿ ಹೇಗೆ ಮಾಡಬೇಕು, ವುಮೆನ್ಸ್ ಫೇವರೇಟ್ ಸೆಕ್ಸ್ ಪೊಸಿಷನ್, ಸ್ಮಾಲ್ ಪಿನಿಸ್, ಈ ವಿಷಯ ಬಗ್ಗೆ ಮಾತಾಡ್ತೀನಿ. ಅವನಿಗೆ ಯಾವುದೋ ಲೈಂಗಿಕ ಸಮಸ್ಯೆ ಇದ್ರೆ ಕುದುರೆತಲ್ಲ ಅವನಿಗೆ ಬಲ ಬೇಕಂದ್ರೆ ಕಡ್ಲೆ ಬೀಜ ಎಷ್ಟಿರುತ್ತಲ್ಲ ಅಷ್ಟು ತಗೋಬೇಕು. ಅದನ್ನು ಹಾಲ್ನಲ್ಲಿ ಮಿಕ್ಸ್ ಮಾಡ್ಬಿಟ್ಟು ತಗೋಬೇಕು. ಯಾರು ಬೇಕಾದ್ರೂ ತಗೋಬಹುದು. ಇದು ಏನ್ ಸೈಡ್ ಎಫೆಕ್ಟ್ ಆಗೋ ಕಾಯಿಲೆ ಇಲ್ಲ. ಇದರದಿಂದನೂ ಏನಾಗುತ್ತೆ, ನಿಮ್ಮ ಮಸಲ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ, ನಿಮ್ ಸೆಕ್ಸ್ ಲೈಫ್ ಚೆನ್ನಾಗಿರುತ್ತೆ. ನಮಸ್ಕಾರ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ. ನನ್ನ ಕ್ಲಿನಿಕ್ ಇರೋದು ಇದು ಯಡಿಯೂರು ಸರ್ಕಲ್ ಅಂತ, ಜಯನಗರ್ 7th ಬ್ಲಾಕ್ ಅಂದ್ರೆ ಜಯನಗರ್ ಮೆಟ್ರೋ ಸ್ಟೇಷನ್ ಇಂದ ಹತ್ರ ಆಗುತ್ತೆ. ಇದು ಜಯನಗರ್ 7th ಬ್ಲಾಕ್, ಯಡಿಯೂರು ಸರ್ಕಲ್ ಅಂತ ಹೇಳ್ತಾರೆ. ಸೊ ನೀವು ಆಯುರ್ವೇದ ಡಾಕ್ಟರ್? ಆಯುರ್ವೇದ BA ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಅಂಡ್ ರಿಸರ್ಚ್ ಅಂತ. ಆಯುರ್ವೇದನಲ್ಲಿ ಬ್ರಾಂಚಸ್ ಇದೆ. ಕಾಯ ಚಿಕಿತ್ಸೆ, ವೃಷ ಚಿಕಿತ್ಸೆ, ಕೌಮಾರ ವೃತ್ಯ ಅಂದ್ರೆ ಪಿಡಿಯಾಟ್ರಿಕ್ಸ್, ಕಾಯ ಚಿಕಿತ್ಸೆ ಅಂದ್ರೆ ಜನರಲ್ ಮೆಡಿಸಿನ್, ವೃಷ ಚಿಕಿತ್ಸೆ ಅಂದ್ರೆ ಇದು ನಾವು ಏನು ಪ್ರಾಕ್ಟೀಸ್ ಮಾಡ್ತಾ ಇದೀವಲ್ಲ, ರಸಾಯನ ಮತ್ತು ವಾಜೀಕರಣ ಚಿಕಿತ್ಸೆ ಅಥವಾ ಲೈಂಗಿಕ ಚಿಕಿತ್ಸೆ ಅಂತ ಹೇಳ್ತೀವಿ. ಅಂದ್ರೆ ಕಾಮನ ಜಾಸ್ತಿ ಹೇಗೆ ಮಾಡಬೇಕು, ಯಾರಿಗೆ ಲೈಂಗಿಕ ಸಮಸ್ಯೆ ಇದೆ ಅದರ ಚಿಕಿತ್ಸೆ ಹೇಗೆ ಮಾಡಬೇಕು, ಜೊತೆಗೆ ಯಾರಿಗೆ ಮಕ್ಕಳಾಗ್ತಾ ಇಲ್ಲ, ಅದು ಮೇಲ್ ಇರ್ಬೋದು ಫಿಮೇಲ್ ಇರ್ಬೋದು. ಸೊ ಇವಾಗ ಏನಾಗಿದೆ, ಫುಡ್ ಹ್ಯಾಬಿಟ್ಸು, ಸ್ಟ್ರೆಸ್ಸು, ಆಂಗ್ಸೈಟಿ, ಆ್ಯಂಟಿ ಡೆಪ್ರೆಷನ್ ಟ್ಯಾಬ್ಲೆಟ್ಸು, ಮತ್ತು ನಾವೇನು ಆಹಾರ ತೊಳ್ತೀವಿ ಅದು ಲಾಟ್ ಆಫ್ ಫರ್ಟಿಲೈಸರ್ಸು, ಪೆಸ್ಟಿಸೈಡ್ಸ್ ಯೂಸ್ ಮಾಡಿಬಿಟ್ಟು ನಮ್ಮ ಇದ್ದಿದ್ದ ಬಾಡಿದೇನು ಎನರ್ಜಿ ಇದೆಯಲ್ಲ ಅದರಲ್ಲಿನೇ ಕೊಲ್ಯಾಪ್ಸ್ ಆಗ್ತಾಯಿದೆ. ಅದರಿಂದ ಕ್ವಾಲಿಟಿ ಆಫ್ ಸ್ಪರ್ಮ್, ಒಂದು ಸ್ಟಡಿ ಏನು ಹೇಳುತ್ತೆ ಅಂದರೆ ಲಾಸ್ಟ್ 40 ಇಯರ್ಸ್ನಲ್ಲಿ ಮೇಲ್ ಸ್ಪರ್ಮ್ ಕ್ವಾಲಿಟಿ ಎಲ್ಲ 40% ಡಿಕ್ರೀಸ್ ಆಗಿಬಿಟ್ಟಿದೆ. ಇಷ್ಟು ವರ್ಷದಲ್ಲಿ? ಲಾಸ್ಟ್ 40 ವರ್ಷ ಒಳಗಡೆ. ಕಳೆದ 40 ವರ್ಷದಲ್ಲಿ ಗಂಡಸರ ವೀರ್ಯದ ಗುಣಮಟ್ಟ 40% ಬಿದ್ದೋಗಿದೆ. 40% ಬಿದ್ದೋಗಿದೆ. ಅಂದ್ರೆ 40% ಬಿದ್ದೋಗುತ್ತೆ. ಹೌದು ಸರ್, ಅದು 80% ಢಮಾರ್. ನಾನು ಯಾವಾಗ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ ಇನ್ ದ ಇಯರ್ 2011, ನಾನು ಹೇಳ್ಬೋದು ಇಡೀ ಬೆಂಗಳೂರಿನಲ್ಲಿ 5 ಅಥವಾ 6 IVF ಸೆಂಟರ್ ಇದ್ರು ಅಷ್ಟೇ. ಸೊ 2011 ಶುರು ಮಾಡಿದ್ದು. ಹೌದು, 13 ವರ್ಷದ ಪ್ರಾಕ್ಟೀಸ್. 2011 ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಇವಾಗ ಪ್ರತಿಯೊಂದು ಮೂಲೆಗಳಲ್ಲಿ ಬೆಂಗಳೂರಿನಲ್ಲಿನೇ ಒಂದು ಇಲ್ಲಾಂದ್ರೂ ಒಂದು ಮೋರ್ ದೆನ್ 250 IVF ಸೆಂಟರ್ಸ್ ಇದೆ. ಒಂದ್ ತಿಂಗಳಿನಲ್ಲಿ ಒಂದು ಬೆಂಗಳೂರಿನಲ್ಲಿ 1000 ಸೈಕಲ್ಸ್ ಆಗುತ್ತೆ. ಒಂದು ಸೈಕಲ್ ಅಂದರೆ ಒಂದು 2.5 ಲಕ್ಷ. ಅಂದರೆ IVF ದಿಂದ ಎಷ್ಟು ಅಮೌಂಟ್ ಜನರೇಟ್ ಆಗ್ತದೆ, ದೊಡ್ಡ ಬಿಸ್ನೆಸ್ ಅದು, ಎಷ್ಟು ದೊಡ್ಡ ಬಿಸ್ನೆಸ್ ಅಂತ. ಓಕೆ. ಮತ್ತೊಂದು ಹೆಮ್ಮೆಯ ವಿಷಯ ಏನಂದರೆ, ನನ್ನ ಹತ್ರ ಈ ಥರನೂ ಪೇಷಂಟ್ಸ್ ಇದ್ದಾರೆ. ವಿತ್ ಡಾಕ್ಯುಮೆಂಟೇಷನ್ ನಾನು ಮಾತಾಡ್ತೀನಿ. 2 IVF ಫೇಲ್ ಆಗಿ, 3 IUI ಫೇಲ್ ಆಗಿ, ನಮ್ಮ ಚಿಕಿತ್ಸೆಯಿಂದ 3 ತಿಂಗಳಲ್ಲಿ ಗರ್ಭಧಾರಣೆಯಾಗಿ ಈಗ ಸೆಪ್ಟೆಂಬರ್ 20ಗೆ ಗಂಡು ಪಾಪು ಆಗಿದೆ. ವಾವ್, ಇದು ಸ್ಪೆಷಾಲಿಟಿ ಬಾಯಿರೋದ. ಓಕೆ ಸರ್, ನಾನು ಯಾವುದೋ ಸೈನ್ಸ್ಗೆ ಅಥವಾ ಯಾವುದೋ ಸಿಸ್ಟಮ್ಗೆ ಬ್ಲೇಮ್ ಮಾಡ್ತಾ ಇಲ್ಲ. ಬಟ್ ಎಲ್ಲಿ ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೋದು ಅಲ್ಲೂ ಕೂಡ ಟ್ರೈ ಮಾಡ್ತಾ ಇಲ್ಲ. ಹುಡುಗನ ವಯಸ್ಸು 27 ವರ್ಷ ಇದೆ, ಮಹಿಳೆಯರ ವಯಸ್ಸು 25 ವರ್ಷ. ನ್ಯಾಚುರಲಿ ಅವ್ರು ಸ್ವಲ್ಪ ಸ್ಪರ್ಮ್ ಕ್ವಾಲಿಟಿಗೆ ಅಜೂಸ್ಪರ್ಮಿ ಅಂತ ಬರುತ್ತೆ, ಅಂದರೆ 0 ಸ್ಪರ್ಮ್ ಕೌಂಟು. ಅಥವಾ ಫೀಮೇಲ್ನಲ್ಲಿ PCOD ಪ್ರಾಬ್ಲಮ್ ಇದೆ. ಅದು ಮೆಡಿಸಿನ್ ಕೊಟ್ಬಿಟ್ಟು ಯಾರಿಗೆ ಅಡ್ರೆಸ್ ಮಾಡೋದು ತಾಳ್ಮೆನೇ ಇಲ್ಲ. ಪೇಷಂಟ್ ಹತ್ರನೂ ತಾಳ್ಮೆ ಇಲ್ಲ, ಡಾಕ್ಟರ್ ಹತ್ರನೂ ತಾಳ್ಮೆ ಇಲ್ಲ. ನಿಮ್ಮೂರು ದೌರ್ಬಲ್ಯಕ್ಕೆ ಸಂಬಂಧಪಟ್ಟ 10 ಸೂತ್ರಗಳು, 10 ಸೀಕ್ರೆಟ್ಸ್ ಆಫ್ ಎರೆಕ್ಟೈಲ್ ಡಿಸ್ಫಂಕ್ಷನ್. ತಮ್ಮ ಯೂಟ್ಯೂಬ್ ಪೇಜ್, ಯೂಟ್ಯೂಬ್ ನನ್ನ ಹೆಸರು ಮೇಲೆ ಡಾಕ್ಟರ್ ನಾರಾಯಣ್ ಮುದ್ಗಲೆ ಅಂತ. ಆ ಮುಖಾಂತರ ನಾನು ಏನು ಮಾಡ್ತೀನಿ, ಇದು ಲೈಂಗಿಕ ಸಮಸ್ಯೆ ಬಗ್ಗೆ. ಈಗ ಯಾರೋ ಯಾದಗಿರಿನಲ್ಲಿ ಇರ್ತಾನೆ, ಯಾರೋ ಗುಲ್ಬರ್ಗನಲ್ಲಿ ಇರ್ತಾನೆ, ಯಾರೋ ಬೀದರ್ನಲ್ಲಿ ಇರ್ತಾನೆ. ಪ್ರತಿಯೊಬ್ಬರು ಬೆಂಗಳೂರು ಬರಬೇಕಂತೇನಿಲ್ಲ. ನಾನು ಎಷ್ಟೋ ನನ್ನ ಸಣ್ಣ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಸ್ ಮುಖಾಂತರ ಅಥವಾ ನಮ್ಮದು ಒಂದು 10 ನಿಮಿಷ 15 ನಿಮಿಷದ ಮುಖಾಂತರ ಏನು ನಿಮ್ಮೂರು ದೌರ್ಬಲ್ಯಕ್ಕೆ ಮನೆಯಲ್ಲಿನೇ ಏನು ಮಾಡ್ಬೋದು, ಶೀಘ್ರ ಸ್ಖಲನ ಆಗ್ತಾಯಿದ್ರೆ ಮನೆಯಲ್ಲಿನೇ ಏನು ಮಾಡ್ಬೋದು, ಮನೆ ಮದ್ದು. ನಾನು ಯಾರಿಗೂ ನನ್ನ ಹತ್ರ ಫೋನ್ ಮಾಡಿ ನನ್ನ ಹತ್ರ ಮೆಡಿಸಿನ್ ಪರ್ಚೇಸ್ ಮಾಡಿ ಅಂತ ಹೇಳೇ ಇಲ್ಲ. ನೀವೇ ನಿಮ್ಮ ಮನೆಯಲ್ಲಿ, ನಿಮ್ಮ ಕಿಚನ್ನೇ ನಿಮ್ಮ ಏನಿದೆ ಅಲ್ಲ ಮೆಡಿಕಲ್ ಸೆಂಟರ್, ನಿಮ್ಮ ಲೈಂಗಿಕ ಆರೋಗ್ಯ ಸರಿ ಮಾಡೋ ಜಾಗ. ಅದೇ ಅಷ್ಟೇ. ಒಂದು ಕಾಲ ಇತ್ತು, ನಮ್ಮ ಆಹಾರನೇ ಏನಿದೆ ಅಲ್ಲ ನಮ್ಮ ಔಷಧಿ ಇತ್ತು. ಇವಾಗ ಏನಾಗಿದೆ, ನಮ್ಮ ಔಷಧಿನೇ ನಮ್ಮ ಆಹಾರ ಆಗಿದೆ. ಯಾಕಂದರೆ ಇವಾಗ ಶುಗರ್ ಇದೆ, BP ಇದೆ, ಥೈರಾಯ್ಡ್ ಇದೆ, ಹಾರ್ಟ್ ಇದೆ. ಇವೆಲ್ಲ ಅಂದರೆ ಬೆಳಗ್ಗೆ ಒಂದು 4 ಮಾತ್ರೆ, ಮಧ್ಯಾಹ್ನ ಒಂದು 4 ಮಾತ್ರೆ, ರಾತ್ರಿ ಒಂದು 6 ಮಾತ್ರೆ. ಇಷ್ಟೆಲ್ಲ ಔಷಧಿ ತೊಗೊಂಡ್ಮೇಲೆ ಊಟ ಇವಾಗ ಮಾಡಬೇಕು. ಬಟ್ ಅದೇ ಆಯುರ್ವೇದನಲ್ಲಿ ಏನು ಹೇಳಿದಾರೆ ಅಂದರೆ, ಪ್ರತಿಯೊಂದು ಕಾಯಿಲೆ ಬರಬೇಕಂದ್ರೆ ನಮ್ಮ ಅಗ್ನಿ ಅಂದರೆ ನಮ್ಮ ಡೈಜೆಷನ್. ಅದೇ ಅಗ್ನಿಶ್ಯ ಮಲಸ್ಯ ರೋಗ ಕಾರಣಂ ಅಂತ ಹೇಳಿದ್ದಾರೆ. ನಮ್ಮ ಡೈಜೆಷನ್ ಸರಿಯಾಗಿಲ್ಲ ಅಂದರೆ ಕಾಯಿಲೆ ಜಾಸ್ತಿ ಬರೋವು. ನಾವು ನಮ್ಮ ಡೈಜೆಷನ್ ಚೆನ್ನಾಗಿ ಇಟ್ಕೊಂಡ್ರೆ 80% ಕಾಯಿಲೆನೇ ಬರೋದಿಲ್ಲ. ನಮ್ಮ ಜೀರ್ಣಕ್ರಿಯೆ ಡೈಜೆಷನ್ ತಿಂದಿದ್ದು ನೆಟ್ಟಗೆ ಅರಗಿಸ್ಕೊಂಡ್ಬಿಟ್ರೆ ಅದೇ ದೊಡ್ಡ ಪರಿಹಾರ. ಅದೇ ಹೌದು. ಇವಾಗ ಏನಾಗ್ತಾ ಇದೆ, ಇವು ಜಂಕ್ ಫುಡ್ಸು, ಓವರ್ ಈಟಿಂಗು. ನಮಗೇನು ಹೇಳ್ತಾರೆ ಅಂದರೆ, ಇಂಡಿಯಾನಲ್ಲಿ ಯಾಕೆ ಹಾರ್ಟ್ ಅಟ್ಯಾಕ್ ಇವಾಗ ಜಾಸ್ತಿ ಏನಾಗ್ತಾಯಿದೆ ಅಂದರೆ, ನಮ್ದು ಏನು ವಂಶಪರ್ಯಂತ ಯಾವುದು ನಮ್ಮ ಹಿರಿಯರಿದ್ರಲ್ಲ, ಅವ್ರು ಯಾವಾಗೂ ಇಷ್ಟು ಹೆವಿ ಫುಡ್ ತಿಂದವರಿಲ್ಲ, ತುಂಬ ಕಡಿಮೆ ತಿಂದವರು. ಈಗ ನಾವು ಫಾರ್ ಎಕ್ಸಾಂಪಲ್ ಉತ್ತರ ಕರ್ನಾಟಕದ ಮಾತಿದ್ರೆ, ನೀವು ಗುಲ್ಬರ್ಗನಲ್ಲಿ ಹೋದರೆ ಅವ್ರು ಒಂದು ಕಾಲದಲ್ಲಿ ಏನು ಬರೀ ಜೋಳದ ರೊಟ್ಟಿ, ಸ್ವಲ್ಪ ಶೇಂಗಾ ಹಿಂಡಿ, ಸ್ವಲ್ಪ ಈರುಳ್ಳಿ, ಆಮೇಲೆ ಅಷ್ಟೇ ತಿಂದವರು. ಇವಾಗೆಲ್ಲ ಅಲ್ಲಿ ಪನ್ನೀರ್ ಹೋಗಿದೆ,
ಅಲ್ಲಿ ಪಿಜ್ಜಾ ಹೋಗಿದೆ, ಅಲ್ಲಿ ಬರ್ಗರ್ ಹೋಗಿದೆ, ಅವ್ರ DNA ಗೆ ಅವ್ರ ಜೀನ್ಗೆ ಅವರು ಅಕ್ಸೆಪ್ಟೇ ಮಾಡಲ್ಲ. ಅದು ಅವ್ರ ಪರಂಪರೆಯಿಂದ ಆ ವೆದರ್ಗೆ ಸೂಟ್ ಆಗುವಂತ ಬಳಸ್ತಿದ್ದಾರೆ. ಈಗ ಅಲ್ಲಿ ಹೊಸದು ಹೋಗಿ ಅವ್ರನ್ನ ತೊಂದರೆ ಕೊಡ್ತಾ ಇದೆ. ಅದು ಏನು ಹೇಳ್ತಾರೆ ಅಂದ್ರೆ ಆಯುರ್ವೇದನಲ್ಲಿ, ಯಾವ ಏರಿಯಾನಲ್ಲಿ ಏನು ಬೆಳೆಯುತ್ತೆ ಅದೇ ನಾವು ತಿನ್ಬೇಕು, ಅದೇ ದೇಹಕ್ಕೆ ಸೂಕ್ತ ಆಗುತ್ತೆ, ಅದೇ ದೇಹಕ್ಕೆ ಸೂಕ್ತ. ಉದಾಹರಣೆಗೆ ಮಂಡ್ಯ, ಮೈಸೂರು, ಹಳೆ ಮೈಸೂರು ಭಾಗದಲ್ಲಿ ಮುದ್ದೆ ತಿಂತಾರೆ, ಅದೇ ಅವ್ರ ಬಾಡಿಗೆ ಸೂಟ್ ಆಗೋದು. ಇವಾಗ ಫಾರ್ ಎಕ್ಸಾಂಪಲ್ ನಮ್ದು ಬಸವ ಕಲ್ಯಾಣ ಬೀದರ್ ಡಿಸ್ಟ್ರಿಕ್ಟ್. ಓಕೆನಾ, ಬಸವೇಶ್ವರ ನಾಡು. ಎಸ್, ಬಸವ ಕಲ್ಯಾಣ ಕರ್ಮಭೂಮಿ, ಶರಣರ ನಾಡು, ಅನುಭವ ಮಂಟಪ ಸ್ಥಾಪನೆ ಇಡೀ ವಿಶ್ವಕ್ಕೇನೆ ಏನಿದೆಯಲ್ಲ ಪಾರ್ಲಿಮೆಂಟ್ ಅಂತ ಹೇಳ್ಕೊಟ್ರು ನಮ್ಮ ಬಸವ. ಫಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್ ಮೇಡ್ ಬೈ ಅವರ್ ಶರಣಾಸ್ ಇನ್ 12th century. 800 ವರ್ಷದಿಂದ ಪಾರ್ಲಿಮೆಂಟ್ ಮಾಡಿದವರು ಅವರು. ಅದೇ ಊರ್ದವನು ಸರ್ ನಾನು. ಗ್ರೇಟ್. ಸೊ ಈಗ ಮುದ್ಗಲ್ ಏನೋ ನಿಮ್ಮ ಗ್ರಾಮನ? ಮುದ್ಗಲೆ ಅಂದ್ರೆ ಏನಂದ್ರೆ, ಈಗ ಅದು ಮೇ ಬಿ ನಮ್ಮ ಯಾರೋ ಅನ್ಸಿಸ್ಟರ್ಸ್ ಇದು ಮುದ್ಗಲ್ ಅಂತ ರಾಯಚೂರ್ ಹತ್ರ ಮುದ್ಗಲ್ಲು, ಹೌದು, ಮೇ ಬಿ ಅಲ್ಲಿಂದ ಯಾರ ಹತ್ರ ಮೈಗ್ರೇಟ್ ಆಗಿರ್ಬೋದು ಅಷ್ಟೇ. ಅದಕ್ಕೇನೆ ಅದು ಮುದ್ಗಲೆ ಅಂತ ಇದೆ. ಬಸವ ಕಲ್ಯಾಣ, ಪ್ರಾಪರ್ ಬಸವ ಕಲ್ಯಾಣ. ಗ್ರೇಟ್. ನನ್ನ ಲಿಂಗ ಸೈಜ್ ಸ್ಲೋಲಿ ಚಿಕ್ಕದಾಗ್ತಾ ಇದೆ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಳಿ ಅಂತ ನನಗೆ ಒಂದು ವಿಡಿಯೋನಲ್ಲಿ ಕಮೆಂಟ್ ಮಾಡಿದ್ದಾರೆ. ಇದು ಪ್ರಾಬ್ಲಮ್ ಗ್ರಾಮದಿಂದಾನೇ ಸ್ಟಾರ್ಟ್ ಆಗಿದೆ. ಹಳ್ಳಿ ಊರಿನಲ್ಲಿನೇ ಸಮಸ್ಯೆ ಇದೆಲ್ಲ ಅಂತಿಲ್ಲ. ಎಷ್ಟೋ ತೋಟನಲ್ಲಿ ಕೆಲಸ ಮಾಡೋರಿಗೆ ಮಕ್ಕಳಿಲ್ಲ. ಫರ್ಟಿಲೈಸರು, ಸ್ಪ್ರೇ ಹೊಡೆಯೋದು, ಯೂರಿಯಾ ಜಾಸ್ತಿ ಹಾಕೋದು, ಇವೆಲ್ಲ ಏನಾಗ್ತದೆ, ಅವರೇ ನಮ್ಗಿಂತ ಜಾಸ್ತಿ ಪೆಸ್ಟಿಸೈಡ್ಸ್ ಕಾಂಟ್ಯಾಕ್ಟ್ನಲ್ಲಿ ಬರೋದು. ಅದು ಸ್ಪರ್ಮಿಸೈಡ್. ಅದು ಆ್ಯಕ್ಚುಲಿ ಒಂದು ಹುಳನ ಸಾಯಿಸ್ತಾ ಇದೆ ಅಂದ್ರೆ ನಮ್ಮ ಇದ್ದಿದ್ದು ಬಾಡಿದ ಹುಳನ ಯಾಕೆ ಸಾಯಿಸಲ್ಲ ಅದು? ಸೊ ಬಾಡಿ ಸ್ಪರ್ಮ್ ಎಲ್ಲ ಸಾಯಿಸ್ತಾ ಇದೆ. ಹೌದು ಸರ್, ನಿಮಗೆ ಹೇಳ್ತೀನಿ, ಇವಾಗ ಒಂದು ತೊಗರೆ ಬೆಳೆ ಬರಬೇಕಂದ್ರೆ ವೀಕ್ಲಿ ಒಂದು ಸತಿ ಸ್ಪ್ರೇ ಹೊಡಿಲೇಬೇಕು ನೀವು. ನಿಮಗೆ ಫಾರ್ ಎಕ್ಸಾಂಪಲ್ ಇರುಳಕಿ ಜಾಸ್ತಿ ಬರಬೇಕಂದ್ರೆ 1 ಎಕರೆಗೆ ಒಂದು ಕಾಲ ಇತ್ತಪ್ಪ, ನಮ್ಮ ತಾತ 1 ಎಕರೆಗೆ 10 ಚೀಲ ಬಂದರೆ ಸಾಕಪ್ಪ ಅಂತ ಒಂದು ಖುಷಿ ಇತ್ತು ಅವರಿಗೆ. ಬಟ್ ಎಕರೆಗೆ 25 ಚೀಲ ತೆಗಿಲೇಬೇಕಂತ ಇವಾಗ ರೈತರ ಒಂದು ಇದು ಕಾಂಪಿಟೇಷನ್. ಹೌದು, ಅವಾಗ ಏನು ಹೊಡಿತಾರೆ, ಕೊರೆಗನ್ ಅಂತ ಹೊಡಿತಾರೆ. ಹೈಯೆಸ್ಟ್ ಆ್ಯಕ್ಚುಲಿ FDA, US, UK ಎಲ್ಲ ಕಡೆ ಬ್ಯಾನ್ ಆಗಿದ್ದು ಫರ್ಟಿಲೈಸರ್. ಅದು ಬರೀ ನಮ್ಮ ಇಂಡಿಯಾನಲ್ಲಿ ಮಾತ್ರ ಅದಕ್ಕೆ ಪರ್ಮಿಷನ್ ಇದೆ. ಅದು ನಡೀತಾ ಇದೆ. ಕ್ರಿಮಿನಾಶಕನ, ಗೊಬ್ಬರನ, ರಾಸಾಯನಿಕ ಗೊಬ್ಬರ, ಅದು ಕೀಟನಾಶಕ ಸರ್. ಇಷ್ಟೇ ಒಂದು 50 ml ಬಾಟಲ್ ಬರುತ್ತೆ ಅಂತ. ಆ 50 ml ಬಾಟಲು ಎಷ್ಟು ಡೇಂಜರ್ ಅಂದರೆ, ಜಸ್ಟ್ ನೀವು ಹಿಂಗೆ ಸ್ಮೆಲ್ ತೊಗೊಂಡ್ರೆ ಒಂದು 2 ನಿಮಿಷ ಹಿಂಗೆ ತಲೆ ಸುತ್ತೋದು. ಅಷ್ಟು ಡೇಂಜರ್ ತೊಗರೆನ ಹೊಡಿತಾರೆ. ನಮಗೆ ಅನಿಸ್ತಾ ಇದ್ದು ಹಿಂಗೆ ನೋಡೋಕೆ ಚೆನ್ನಾಗಿದೆಯಲ್ಲ ತೊಗರೆ. ಮತ್ತೊಂದು ಏನು ಹೇಳ್ತೀನಿ, ನಾವು ಈಗ ತರಕಾರಿ ಅಂಗಡಿದಾಗ ಹೋದಾಗ ಯಾವ್ದು ತುಂಬ ಫ್ರೆಶ್ ಕಾಣಿಸ್ತಾ ಇದೆ, ತುಂಬ ಹಸಿ ಕಾಣಿಸ್ತಾ ಇದೆ, ತುಂಬ ಶೈನಿಂಗ್ ಕಾಣಿಸ್ತಾ ಇದೆಯಲ್ಲ, ಅಂಥ ಹಣ್ಣುಗಳು, ಅಂಥ ಫ್ರೂಟ್ಸ್ಗಳು ತೊಗೊಳ್ಳೇಬಾರ್ದು. ಬಿಕಾಸ್ ಅಷ್ಟು ಶೈನಿಂಗ್ ನ್ಯಾಚುರಲ್ಲಿಗೆ ಬರಬೇಕಂದ್ರೆ ಅದು ಸ್ಪ್ರೇ ಹೊಡಿಲೇಬೇಕು. ಇವಾಗ ಒಂದು ಕಲ್ಲಂಗಡಿ ಹಣ್ಣು ಅಂತ ತಿಳ್ಕೊಳ್ಳಿ, ವಾಟರ್ ಮಿಲನ್, ಅದಕ್ಕೆ ಏನು ಮಾಡ್ತಾರೆ, ಒಂದು ನ್ಯಾಚುರಲ್ ಸೈಜು ಎಷ್ಟು, 1.5 kg 2 kg, ಇವಾಗ 3.5 kg 4 kg ಬರ್ತಾಯಿದೆ. ಅದು ಅಷ್ಟು ಬರಬೇಕೇನು ಏನು ಮಾಡ್ತಾರೆ ಅಂತ ಒಂದು ಇಂಜೆಕ್ಷನ್ ಇರುತ್ತೆ. ಅದು ಹಾರ್ಮೋನ್ಸ್, ಫೀಮೇಲ್ ಹಾರ್ಮೋನ್, ಅದು ಇಂಜೆಕ್ಷನ್. ಅದು ಈಸ್ಟ್ರೋಜನ್ ಏನು ಮಾಡ್ತಾರೆ, ಅದು ಕಲ್ಲಂಗಡಿ ಹಣ್ಣು ಏನು ಬೇರೆ ಇರುತ್ತೆ, ಎಲ್ಲಿಂದ ಇದು ಹೋಗ್ತಾ ಇದೆ ನೋಡಿ ಕೈಗೆ, ರೂಟ್ಗೆ, ಅಲ್ಲಿ ಕೊಟ್ಬಿಡ್ತಾರೆ 1.5 ml. ಆವಾಗ ಒಂದು 40 ದಿವಸ ಒಳಗಡೆ ಪೂರ್ತಿ 3.5 kg 4 kg ಬರುತ್ತೆ ಅದು. ಬಟ್ ಅದರದ್ದು ಸೈಡ್ ಎಫೆಕ್ಟ್ ಹೇಳ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಗಂಡಸೂರಾಗಿ ಈಸ್ಟ್ರೋಜನ್ ನಾವು ತಿನ್ಬಿಟ್ರೆ ನಮ್ಮ ಬಾಡಿನಲ್ಲಿ ಟೆಸ್ಟೋಸ್ಟಿರಾನ್ ಕೆಲಸ ಮಾಡೋಕ್ಕೆ ಕೊಡಲ್ಲ. ಬಿಕಾಸ್ ಇಟ್ ಈಸ್ ಎ ಫೀಮೇಲ್ ಹಾರ್ಮೋನ್, ಇಟ್ ಈಸ್ ಅಗೇನ್ಸ್ಟ್ ಟೆಸ್ಟೋಸ್ಟಿರಾನ್. ಈಗ ನಾನು ತಿಂತಾ ಇದ್ದೀನಿ, ನನಗೆ ಅನ್ಸೋದೆ ಕಲ್ಲಂಗಡಿ ಹಣ್ಣು ತುಂಬ ಚೆನ್ನಾಗಿತ್ತಪ್ಪ, ನೋಡೋಕ್ಕೂ ಚೆನ್ನಾಗಿದೆ, ಕಲರು ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ, ಬಟ್ ಅಂಶ ಜಾಸ್ತಿ ಬಾಡಿನಲ್ಲಿ ಹೋಗ್ತಾ ಇದೆ. ಅಂದರೆ ಅದು ಒಂದು ಆ್ಯಂಟಾಗೋನಿಸ್ಟ್, ಟೆಸ್ಟೋಸ್ಟಿರಾನ್ಗೆ ಅಪೋಸಿಟ್. ಅದು ಪುರುಷರ ಬಾಡಿನಲ್ಲಿ ಜಾಸ್ತಿ ಆದಮೇಲೆ ನಿಮೂರಿಕೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಈ ಗಂಡಸ್ತನಕ್ಕೆ ಸವಾಲು ಅದು. ಎಸ್, ಆಪೋಸಿಟ್ ಅದು. ಇಂಥವು ತಿಂತಾ ಇದ್ದೀವಿ. ಸೊ ಇವಾಗ ಒಂದ್ಸತಿ ನೀವು ಹೋಗ್ತೀರಾ, ಆ್ಯಪಲ್ ತೊಗೊಳ್ತೀರ, ತುಂಬ ಶೈನಿಂಗ್ ಇದೆ, ತುಂಬ ಕಲರಂಗಿ ಇರುತ್ತೆ, ಇದು ತೊಗೋಬೇಕಂತ. ಅಟ್ರಾಕ್ಟಿವ್ ಫುಡ್ ಯಾವಾಗೂ ಪರ್ಚೇಸ್ ಮಾಡಬಾರ್ದು. ಸ್ವಲ್ಪ ಡಲ್ ಆಗಿದೆ ತೊಗೋಬೇಕು, ಯಾಕಂದರೆ ಅದರಲ್ಲಿ ರಾಸಾಯನಿಕ ಗೊಬ್ಬರ ಆಗಲಿ, ಅದು ಎಲ್ಲ ಕೀಟನಾಶಕ ಅಲ್ಲಿ ಕಡಿಮೆ ಯೂಸ್ ಮಾಡಿದಿರುತ್ತೆ. ನಾವೇನು ಮಾಡ್ತೀವಿ, ಆಕ್ಚುಲಿ ಕಲರ್ ಮಿಂಚ್ತಾ ಇರೋದು ರೇಟ್ ಜಾಸ್ತಿ ಇಟ್ಟಿರ್ತಾರೆ, ಲೇಬರ್ ಅನಿಸಿರ್ತಾರೆ, ನಾವು ಅದನ್ನೇ ಹೋಗ್ಬಿಡ್ತೀವಿ. ಎಸ್, ಈಗ ಸ್ವಲ್ಪ ಡಲ್ ಆಗಿರೋದು, ಸೈ ಸಣ್ಣ ಇರೋದೇ ಪಾಪ ಯಾವ ತಡಕ. ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ಪ್ರಾಮಾಣಿಕ ರೈತರು ಬೆಳೆದಿದ್ನ. ಸೊ ಆ ಬೆಳೀತಾ ಇರೋಂಗೂ ಈ ಲೈಂಗಿಕ ಆರೋಗ್ಯ ಕೆಟ್ಟೋಗ್ತಾ ಇದೆ, ತಿಂತಾರೋಂಗೂ ಕೆಟ್ಟೋಗ್ತಾ ಇದೆ. ಎಸ್, ಅವನು ಬೆಳಿತಾವನು ಏನು, ಅವನಿಗೂ ಒಂದು ಆಸೆ ಏನಪ್ಪ, ನಂದು ಮಗ ಏನಿದೆ, ನಾವು ಹಳ್ಳಿ ಊರಿನಲ್ಲಿ ಇದ್ದೀವಿ, ನಾವು ಎಲ್ಲೋ ಒಂದು ಹೊರಗಡೆ ಬೇರೆ ಸ್ಕೂಲ್ಗೆ ಕಳಿಸ್ಬೇಕು, ಒಂದು ಕಾನ್ವೆಂಟ್ ಸ್ಕೂಲ್ ಕಳಿಸ್ಬೇಕು, ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಕೊಡಬೇಕು, ಅವ್ನು ಫೀಸ್ ಕಟ್ಟಬೇಕಂತ ಏನು ಮಾಡ್ತಾನೆ, ಅವ್ನು ಅತಿ ಪರಿಶ್ರಮ ಮಾಡಿ ಅತಿ ಸ್ಪ್ರೇ ಹೊಡಿತಾನೆ. ನಾವು ತಿನ್ನೋರು ನಮ್ಮ ಹತ್ರ ದುಡ್ಡು ಇದೆಯಲ್ಲ, ನಾವು ಅಫೋರ್ಡ್ ಮಾಡ್ಬೋದು, ನಾವು ಚೆನ್ನಾಗೇ ತಿನ್ನೋಣ ಅಂತ ನಾವು ತಿಂತೀವಿ. ನಮ್ಮದು ಆರೋಗ್ಯ ಹಾಳಾಗ್ತಾ ಇದೆ, ಅವನದು ಆರೋಗ್ಯ ಹಾಳಾಗ್ತಾ ಇದೆ. ಸೊ ಇಬ್ಬರು ವಿಷ ತಿಂದು ಬದುಕ್ತವ್ರೆ. ಇಬ್ಬರು ವಿಷ ತಿಂತಾ ಇದ್ದೀವಿ ಸರ್. ಈಗ ಮೊನ್ನೆ ಇವನ್ ನಮ್ಮದು ಒಂದು PMದೇ ಒಂದು ಸ್ಮಾಲ್ ಕ್ಲಿಪ್ ವಿಡಿಯೋ ತುಂಬ ವೈರಲ್ ಐತಿ ಎಲ್ಲ ಕಡೆ. ಅವ್ರು ಏನು ಹೇಳ್ತಾರೆ ಅಂದರೆ, 1 ವರ್ಷಕ್ಕೆ 1.5 kg ಯೂರಿಯಾ ನಾವು ತಿಂತಾ ಇದೀವಿ ಅಂತ. हमें गांव-गांव किसानों को समझाना होगा कि यूरिया का उपयोग कम करें. 1 kg ಯೂರಿಯಾ ನಾವು ತಿಂತಾ ಇದೀವಿ. ಪ್ರತಿಯೊಂದು ಇಂಡಿಯನ್, ಪ್ರತಿಯೊಬ್ಬರು ಭಾರತೀಯರು
ಒಂದು ವರ್ಷ ನಾವು ಎಷ್ಟು ಆಹಾರ ತಿಂತೀವಿ ನೋಡಿ, ಅದರಲ್ಲಿ 1.5 kg ಯೂರಿಯಾ ನಾವು ತಿಂತಾ ಇದ್ದೀವಿ. ಸ್ಟಡಿ ಹೇಳುತ್ತೆ ಅದು. ಯೂರಿಯಾ ನಮ್ದು ಆರೋಗ್ಯನೂ ಹಾಳು ಮಾಡ್ತಾ ಇದೆ, ಭೂಮಿದ ಫಲವತ್ತತೆಯನ್ನು ಹಾಳು ಮಾಡ್ತಾ ಇದೆ. ನಂದು ಒಂದು ಸ್ಟಡಿ ಹೇಳ್ತೀನಿ. ಲಾಸ್ಟ್ 4.5 ವರ್ಷ ಒಳಗಡೆ, ಅಂದರೆ ಪೋಸ್ಟ್ ಕೋವಿಡ್, ನಂಬರ್ ಆಫ್ ಕೇಸಸ್ ಯಂಗ್ ಏಜ್ ಹುಡುಗರೇ ನನ್ನ ಹತ್ರ ಜಾಸ್ತಿ. ಕೊರೋನಾಕ್ಕಿಂತ ಮುಂಚೆ ನನ್ನ ಹತ್ರ ಪೇಷಂಟ್ ಯಂಗ್ ಏಜ್ ಬರ್ತವ್ರು, ಇಲ್ಲಂತಿಲ್ಲ. ಬಟ್ ಸ್ವಲ್ಪ ಶುಗರ್ ಇದ್ದವರು, BP ಇದ್ದವರು, ಏಜ್ ಫ್ಯಾಕ್ಟರ್ ಇದ್ದವರು ಸ್ವಲ್ಪ ಸೆಕ್ಸ್ ಪ್ರಾಬ್ಲಮ್ಗೆ ಬರ್ತಿದ್ರು. ಬಟ್ ಇವಾಗ ಪೋಸ್ಟ್ ಕೋವಿಡ್ ತುಂಬ ಜಾಸ್ತಿ ಯಂಗ್ ಹುಡುಗರು ಬರ್ತಾರೆ. ಅವ್ರು 3 ಮೇನ್ ಕಂಪ್ಲೇಂಟ್ಸ್. ಒಂದು, ಸರ್ ಎರೆಕ್ಷನ್ ಪ್ರಾಪರಾಗಿ ಬರ್ತಾ ಇಲ್ಲ, ಹಾರ್ಡ್ನೆಸ್ ಕರೆಕ್ಟಾಗಿ ಇಲ್ಲ. ಎರಡನೇದು, ಸ್ವಲ್ಪ ಶೀಘ್ರ ಸ್ಖಲನ ಬೇಗ ಆಗ್ತಾಯಿದೆ. ಇವನ್ ಐ ಕೆನಾಟ್ ಹೋಲ್ಡ್ ಇಟ್ ಫಾರ್ 1-2 ನಿಮಿಷನೂ ನನಗೆ ಪೆನಿಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ಮೂರನೇದೇನೆಂದರೆ ಮಕ್ಕಳಿಗಾಗಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸಂಭವ ಇದೆ ನನ್ನ ಸ್ಪರ್ಮ್ ಕ್ವಾಲಿಟಿ ಸ್ವಲ್ಪ ವೀಕ್ ಇದೆ. ಸೊ ಫಸ್ಟ್ ಹೇಳಿಬಿಡ್ತೀನಿ ನಾನು, ಏನಂದರೆ ನಿಮ್ಮೂರು ದೌರ್ಬಲ್ಯತೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಯಾಕೆ ಬರುತ್ತೆ ಅಂತ ಹೇಳ್ತೀನಿ. ಇದು ಮೇನ್ 4 ಕಾಜಸ್ ಇರುತ್ತೆ. ಒಂದು, ಹಾರ್ಮೋನಲ್ ಇಂಬ್ಯಾಲೆನ್ಸು, ಬಾಡಿನಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಸ್ ಕಡಿಮೆ ಆದರೆ ಆ ಥರ ಬರುತ್ತೆ. ಎರಡನೇದು ಏನಂದರೆ ಸ್ವಲ್ಪ ವೀನಸ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ವೇನಸ್ ಅಂದರೆ ಬ್ಲಡ್ ಫೋ ದ ಪ್ಲೇನಿಸ್, ಅದು ಆರ್ಟ್ರಿ ಇರ್ಬೋದು, ವೇನ್ ಇರ್ಬೋದು, ಅದರಲ್ಲಿ ಅದರ ವಾಸ್ನಲ್ಲಿ ಏನಾದರೂ ಡಿಸ್ಫಂಕ್ಷನ್ ಇದ್ದರೆ ಆ ಥರ ಪ್ರಾಬ್ಲಮ್ ಬರುತ್ತೆ. ಮೂರನೇದು ಏನಂದರೆ ಸ್ವಲ್ಪ ನರ್ವ್ಸ್, ಏನು ನರಗಳೇನಿರುತ್ತೆ ನೋಡಿ, ಆ ನರನಲ್ಲಿ ಏನು ಮೆಸೇಜ್ ಕ್ಯಾರಿಂಗ್ ಕೆಪಾಸಿಟಿ ಇರುತ್ತೆ, ಅದರಲ್ಲಿ ಏನಾದರೂ ತೊಂದರೆ ಇದ್ದರೆ ನಿಮ್ಮೂರು ದೌರ್ಬಲ್ಯತೆ ಬರುತ್ತೆ. ಮತ್ತು ಸ್ವಲ್ಪ ಇವಾಗ ಸೈಕೋಜೆನಿಕ್ ಅಂದರೆ ಮಾನಸಿಕ ಕೆಲಸದ ಒತ್ತಡ, ಸ್ಟ್ರೆಸ್ಸು, ಟೆನ್ಷನು, ಇವೆಲ್ಲ ಪ್ರಾಬ್ಲಮ್ದಿಂದನೂ ಏನಾಗುತ್ತೆ ನಿಮ್ಮೂರು ದೌರ್ಬಲ್ಯತೆ ತುಂಬ ಜಾಸ್ತಿ ಆಗ್ತಾಯಿದೆ. ಇದಕ್ಕೆ ಸಿಂಪಲ್ ನಾನು ಹೇಳ್ತೀನಿ, ನೀವು ಇನ್ನು 4 ಸ್ಟೆಪ್ಸ್ ಫಾಲೋ ಮಾಡಿ. ಒಂದು, ದಿನ ನಿಮಿತ್ತ 45 ನಿಮಿಷ ವಾಕ್ ಮಾಡಿ. ಸ್ಟಡಿ ಏನು ಹೇಳುತ್ತೆ ಅಂದರೆ, 1 ಪರ್ಸನ್ ವಾರಕ್ಕೆ 4 ದಿನ ಮಾತ್ರ 45 ನಿಮಿಷ ವಾಕ್ ಮಾಡ್ತಾನಲ್ಲ, 60% ಆಫ್ ದ ಟೈಮ್ ಅವನಿಗೆ ಯಾವುದೋ ರೀತಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮ್ಮೂರು ದೌರ್ಬಲ್ಯತೆ ಬರೋದೇ ಇಲ್ಲ. ಸೊ 45 ನಿಮಿಷ ವಾಕ್ ಮಾಡಬೇಕು ವಾರಕ್ಕೆ 4 ದಿನ, 1 ದಿನ ಬಿಟ್ಟು 1 ದಿನ. ಸೊ 7 ದಿನ 4 ದಿನ ಮಾಡೋ ಸಾಕು. 4 ದಿನ ಶಾರ್ಟ್ ಕಟ್ಸ್, ಇಡೀ 7 ದಿನ ಮಾಡುವಂತಿಲ್ಲ. ಇಲ್ಲ 4 ಡೇಸ್ ಅಷ್ಟೇ. ಓಕೆ. ಒಂದು. ಎರಡನೇದು ಏನಂದರೆ, ನಿಮ್ಮ ಮೈಂಡ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಆದಷ್ಟು ಸ್ಟ್ರೆಸ್ ಅವಾಯ್ಡ್ ಮಾಡಿ, ಆದಷ್ಟು ಅನ್ನೆಸೆಸರಿ ಫೈಟ್ ಅವಾಯ್ಡ್ ಮಾಡಿ, ಆದಷ್ಟು ಬೇರೆಯವರು ಏನು ಪ್ರೋಗ್ರೆಸ್ ಇದೆಯಲ್ಲ ಅದರ ಬಗ್ಗೆ ಈರ್ಷೆ ಮಾಡೋದು, ದ್ವೇಷ ಮಾಡೋದು ಅದು ಅವಾಯ್ಡ್ ಮಾಡಿ. ಆದಷ್ಟು ಏನಿದೆ ಹ್ಯಾಪಿಯಾಗಿ ಇರಿ. ನಿಮ್ಮ ಹ್ಯಾಪಿನೆಸ್ಸೇ ನಿಮಗೆ ಎಷ್ಟೋ ಕಾಯಿಲೆದಿಂದ ಕಾಪಾಡುತ್ತೆ. ಒಬ್ರೊಬ್ಬರು ನೋಡ್ತೀವಿ ನಾವು, ತುಂಬ ಇರಿಟೇಟ್ ಇರ್ತಾರೆ, ಏನೂ ಇಲ್ಲ, ಜಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಬ್ರಷೇ ಮಾಡಿದಾರ ಥರದ್ದು, ಬಟ್ ಫುಲ್ ಇರಿಟೇಟ್ ಇರ್ತಾರೆ. ಅದು ಮೈಂಡ್ ಇರಿಟೇಟ್ ಆಗಿ ಏನಾಗುತ್ತೆ, ಮೈಂಡ್ ಈಸ್ ಏನಂದರೆ ಪೂರ್ತಿ ಇದು ಒಂದು ಕೆಮಿಕಲ್ದು ಆಟ. ಬಾಡಿನಲ್ಲಿ ಹ್ಯಾಪಿ ಕೆಮಿಕಲ್ ಇದ್ದರೆ ಹ್ಯಾಪಿನೆಸ್ ಜಾಸ್ತಿ, ಮತ್ತು ಅದು ಡಿಪ್ರೆಸಿವ್ ಕೆಮಿಕಲ್ಸ್ ಇದ್ದರೆ ಡಿಪ್ರೆಷನ್ ಜಾಸ್ತಿ. ಸೊ ಅದಕ್ಕೆ ಯೋಗ, ಮೆಡಿಟೇಷನ್ ಜೊತೆಗೆ ಸ್ವಲ್ಪ ಬ್ಯಾಲೆನ್ಸ್ ಫುಡ್ನಲ್ಲಿ ಏನಂದರೆ, ನುಗ್ಗೆಕಾಯಿ ರೆಗ್ಯುಲರಾಗಿ ತೊಗೊಳ್ಳಿ, ಸೆಕ್ಸ್ ಚೆನ್ನಾಗಿ ಇಟ್ಕೋಬೇಕಂದ್ರೆ, ಪಾಲಕ್ ಸೊಪ್ಪು ಚೆನ್ನಾಗಿ ತೊಗೊಳ್ಳಿ, ಸೆಕ್ಸ್ ಇಟ್ಕೋಬೇಕಂದ್ರೆ. ವೆರಿ ಸೇಮ್ ಟೈಮ್ ರಾತ್ರಿ ಮಲಗಬೇಕಂದ್ರೆ ಒಂದು 4 ಬಾದಾಮಿ, 2 ಅಂಜೂರ ನೆಂದಿಡಿ, ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿಬಿಟ್ಟು ತಿನ್ನಿ. ಅದರಿಂದ ಏನಾಗುತ್ತೆ, ನಿಮ್ಮ ಸೆಕ್ಸ್ ಪವರ್ ತುಂಬ ಚೆನ್ನಾಗಾಗುತ್ತೆ. ವೆರಿ ಸೇಮ್ ಟೈಮ್ ನಾನು ಪ್ರತಿಯೊಂದು ವೀಡಿಯೋನಲ್ಲಿ ಏನು ಹೇಳ್ತೀನಿ ಏನಂದರೆ, ನಾಟಿ ಹಸು ತುಪ್ಪ, ನಾವು ತುಪ್ಪನ ಮರೆತು ಹೋಗಿದ್ದೀವಿ, ತುಪ್ಪದಿಂದ ವೇಟ್ ಗೇನ್ ಆಗುತ್ತೆ ಅಂತ. ಬಟ್ ಟು ಬಿ ವೆರಿ ಫ್ರಾಂಕ್, ನಾಟಿ ಹಸು ತುಪ್ಪ ಅಥವಾ ನಮ್ಮ ದೇಸಿ ಹಸುಗಳೇನು ತುಪ್ಪ ಇರುತ್ತೆ ನೋಡಿ, ಅದರಲ್ಲಿ ಫ್ಯಾಟ್ ಕಂಟೆಂಟ್ ತುಂಬ ಕಡಿಮೆ ಇರುತ್ತೆ. ಬಟ್ ಓವರಾಲ್ ಬಾಡಿ ಫಿಸಿಕಲ್ ಫಂಕ್ಷನ್ಗೆ, ಬಾಡಿ ಮೆಂಟಲ್ ಫಂಕ್ಷನ್ಗೆ ತುಪ್ಪ ಈಸ್ ವೆರಿ ಇಂಪಾರ್ಟೆಂಟ್. ಇಷ್ಟು ಫಾಲೋ ಮಾಡಿ ಸರ್, ಸೆಕ್ಸ್ನಲ್ಲಿ ಯಾವುದೋ ಸಮಸ್ಯೆ ಆಗಲ್ಲ. ನೀವಂದ್ರೆ ಗೊತ್ತು, ಒತ್ತಡ ಮಾಡ್ಕೋಬೇಡಿ ಅಂತ. ಈ ಜೀವನ ಹೆಂಗಿದೆಯಲ್ಲ, ಒತ್ತಡ ಜೀವನ ಓಡಬೇಕು, ಕೆಲಸ ಮಾಡಬೇಕು, ಅದು ಹೆಂಗೆ ಮೇಂಟೈನ್ ಮಾಡೋದು? ಕೆಲಸದ ಒತ್ತಡ ಎಲ್ಲರಿಗೂ ಇದೆ. ಇವಾಗ ನನ್ನ ಮಗಳು, ಆಕೆಗೆ 4 ವರ್ಷ. ಇವಾಗ ನಾನು ಮಾರ್ನಿಂಗ್ ಸ್ಕೂಲ್ ಡ್ರಾಪ್ ಮಾಡಿ ಬಂದೆ. ಹೋಗುವಾಗ ನಮಗೆ ಒಂದು 5 ನಿಮಿಷ ಲೇಟ್ ಆಯಿತು. ಸೊ ಆಕಿದು ಮನೆಯಿಂದ ಸ್ಕೂಲ್ವರೆಗೆ ಹೋಗೋರಿಗೆ 4 ಸತಿ ನನಗೆ ಹೇಳಿದ್ರು, ಮೇಡಮ್ಗೆ ಹೇಳು ಸ್ವಲ್ಪ ನನ್ನ ಕಡೆಯಿಂದ ಲೇಟ್ ಆಗಿದೆ ಅಂತ. ಅಂದರೆ ಅವ್ರಿಗೆ ಭಯ ಏನಂದ್ರೆ, ಟೀಚರ್ ಬೈತಾರೆ ಯಾಕೆ ಲೇಟ್ ಬಂದಿದೆ, ಪ್ರೇಯರ್ ಮಿಸ್ ಆಯ್ತಂತ. ಆ ಮಗುಗೂ ಒತ್ತಡ ಇದೆ. 85 ವರ್ಷದ ತಾತಗೂ ಏನು ಒತ್ತಡ ಅಂದರೆ, ನಾನು ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೀನಿ, ಒಂದು ಮಗ US ನಲ್ಲಿ ಇರ್ತಾನೆ, ಒಂದು ಮಗ ಜರ್ಮನಲ್ಲಿ ಇರ್ತಾನೆ, ನನಗೆ ಇವಾಗ ಈಗ ಹೆಲ್ತ್ ಅಪ್ಸೆಟ್ ಆಗಿದೆ, ನನಗೆ ನೋಡೋರು ಯಾರಿಲ್ಲ, ಇಷ್ಟೆಲ್ಲ ಸಂಪತ್ತು ಯಾರಿಗೆ ಕೊಡಲಿ ಅಂತ. ಕರೆಕ್ಟ್. ಅದನ್ನು ಒತ್ತಡ. 1000 ಕೋಟಿ ದುಡ್ಡು ಮಾಡಿದ್ದೀನಿ, ಯಾರಿಗೆ ಕೊಡಲಿ. ಸೊ ಆ ಒತ್ತಡನ ನೀವು ಕೋಪ್ ಅಪ್ ಮಾಡಬೇಕಂದ್ರೆ, ಫಸ್ಟು ಯೋಗ, ಮೆಡಿಟೇಷನ್ನು ಮತ್ತು ಸಾತ್ವಿಕ್ ಬ್ಯಾಲೆನ್ಸ್ ಡೈಟ್. ನಾವು ಏನು ತಿಂತೀವಿ ಅದರ ಮೇಲೇನೂ ನಮ್ಮ ಮೈಂಡ್ ಬಿಹೇವ್ ಮಾಡೋದು. ಎಷ್ಟೈತೆ ಅಷ್ಟು ಸ್ವಲ್ಪ ಸುಪಾಚ ಅಂದರೆ ಫ್ರೆಶ್ ಪ್ರಿಪೇರ್ ಆಗ್ಯೋದು, ಅದರಲ್ಲಿ ಖಾರ, ಮಸಾಲೆ, ಜಂಕ್ ಫುಡ್ ಇವೆಲ್ಲ ಕಡಿಮೆ ಇದ್ದಿದ್ದು ಊಟ ಮಾಡಬೇಕು. ಅವಾಗ ಮೈಂಡ್ ಅಷ್ಟೇ ರಿಲ್ಯಾಕ್ಸ್ ಇರುತ್ತೆ. ಆಮೇಲೆ ಮತ್ತೊಂದು ಏನಂದರೆ, ಇವತ್ತು ನಾಳೆ ನನ್ನ ಹತ್ರ 2 ಕಾರ್ ಇದೆ ಅಂತ ನನಗೆ ಖುಷಿ ಇಲ್ಲ, ನನ್ನ ಅಣ್ಣನ ಹತ್ರ 4 ಕಾರ್ ಇದೆ ಅಂತ ಅದರ ದುಃಖ ನನಗೆ. ನಂದು ಸುಖ ನಂದು ಹ್ಯಾಪಿನೆಸ್ ಮೇಲೆ ಡಿಪೆಂಡ್ ಇಲ್ಲ, ನಂದು ದುಃಖ ಬೇರೆಯವ್ರ ಹ್ಯಾಪಿನೆಸ್ ಮೇಲೆ ಡಿಪೆಂಡ್ ಇದೆ. ಕಾಂಪಿಟೇಷನ್ ಈಗ
ಸೊ ಇನ್ನೊಬ್ಬ ಸುಖವಾಗಿದೆ, ನನಗೆ ದುಃಖ. ನನಗೆ ದುಃಖ ಅದು. ನನ್ನ ಹತ್ರ ಇರೋದ್ರ ಬಗ್ಗೆ ನಂಗೆ ಸುಖ ಇಲ್ಲ. ಇಲ್ಲ, ನನ್ನ ಹತ್ರ ಮಾರುತಿದು ವೆಹಿಕಲ್ ಇದೆ, ಅವನ ಹತ್ರ BMW ಇದೆ. ನನ್ನ ಮಾರುತಿನಲ್ಲಿ ನಾನು ಎಂಜಾಯ್ ಮಾಡ್ಬೋದು. ಯಾಕಂದರೆ ಕಾರ್ ಎದಕ್ಕೆ ನಾನು ಒಂದು ಡಿಸ್ಟೆನ್ಸಿಂದ ಬೇರೆ ಡಿಸ್ಟೆನ್ಸ್ಗೆ ಹೋಗೋದು ಅಷ್ಟೇ. ಬಟ್ ನನ್ನ ಹ್ಯಾಪಿನೆಸ್ ಅದು ಇಲ್ಲ. ಅವನ ಹತ್ರ BMW ಬಂತಲ್ಲ ಅಂತ, ಅದು ದುಃಖ. ಆಯುರ್ವೇದದಲ್ಲಿ ಏನು ಹೇಳ್ತಾರೆ, ಧಾರಣೀಯ ಮತ್ತು ಅಧಾರಣೀಯ ವೇಗ ಅಂತ. ಧಾರಣೀಯ ಅಂದರೆ ಎದುರನ್ನ ಧಾರಣೆ ಮಾಡಬೇಕು. ಅದರಲ್ಲಿ ಏನು ಅಂದರೆ ಕಾಮನ ಧಾರಣ ಮಾಡಬೇಕು. ಕಾಮ ಅಂದರೆ ನಮ್ಮ ಲೈಂಗಿಕ ಏನು ಇಚ್ಛೆ ಇದೆಯಲ್ಲ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ನಮ್ಮ ಕ್ರೋಧನ ನಾವು ಧಾರಣೆ ಮಾಡಬೇಕು ಅಂದರೆ ಅದನ್ನು ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. ನಮ್ಮ ದ್ವೇಷನ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. ನಮ್ಮ ಈರ್ಷ್ಯನ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. ಎದ್ದಕ್ಕೆ ಕಂಟ್ರೋಲ್ ಮಾಡಬಾರ್ದು. ಅಧಾರಣೀಯ ಅಂದರೆ ನಮಗೆ ಇವಾಗ ಫಾರ್ ಎಕ್ಸಾಂಪಲ್ ರೀಸಿಸ್ ಬಂದಿದೆ, ಹೋಲ್ಡ್ ಮಾಡಬಾರ್ದು, ಹೋಗ್ಬೇಕು ಇಮಿಡಿಯೇಟ್ಲಿ. ಫಾರ್ ಎಕ್ಸಾಂಪಲ್ ನನಗೆ ಈಗ ಆಕ್ಷಿ ಬರ್ತಾ ಇದೆ, ನಾನು ಹೋಲ್ಡ್ ಮಾಡಬಾರ್ದು, ಧಾರಣ ಮಾಡಬಾರ್ದು, ಬಿಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಅಳುವು ಬರ್ತಾ ಇದೆ ಯಾವುದೋ ಒಂದು ಕಾರಣದಿಂದ, ಅದಕ್ಕೆ ಕಂಟ್ರೋಲ್ ಮಾಡಬಾರ್ದು, ಅಳಬೇಕು. ಸೊ ಇದು ಧಾರಣೆ ಎದಕ್ಕೆ ಮಾಡಬೇಕಂದ್ರೆ ಕಾಮ, ಕ್ರೋಧ, ಈರ್ಷ್ಯ, ದ್ವೇಷ, ಮತ್ಸರ ಎಲ್ಲ ಧಾರಣೆ ಮಾಡಬೇಕು. ಅಧಾರಣೆಯಲ್ಲಿ ನನಗೆ ರೀಸಿಸ್ ಬಂದಿದೆ, ನನಗೆ ಟಾಯ್ಲೆಟ್ ಹೋಗಬೇಕು, ನನಗೆ ಆಕ್ಷಿ ಬರ್ತಾ ಇದೆ, ನನಗೆ ಕೆಮ್ಮು ಬರ್ತಾ ಇದೆ, ನನಗೆ ಅಳು ಬರ್ತಾ ಇದೆ, ಅದು ಎಲ್ಲ ಕರೆಕ್ಟಾಗಿ ಟೈಮ್ ಟು ಟೈಮ್ ಮಾಡಬೇಕು. ಸೊ ಇವಾಗ ನನ್ನ ಹ್ಯಾಪಿನೆಸ್ಸು ಬೇರೆಯವರು ಪ್ರೋಗ್ರೆಸ್ ಮೇಲೆ ಡಿಪೆಂಡ್ ಇದೆ. ಆದಷ್ಟು ಅದು ಅವಾಯ್ಡ್ ಮಾಡಿ. ನಾವು ನಮ್ಮ ಕೆಲಸ, ನನ್ನ ಮಕ್ಕಳು, ನನ್ನ ಫ್ಯಾಮಿಲಿ, ನನ್ನ ತಂದೆ ತಾಯಿ ಅಂತ ನೋಡ್ಕೊಂಡು ಹೋದರೆ ಎಲ್ಲರೂ ಸುಖವಿತ್ತು ಸರ್. ಇವಾಗ ನನಗೆ ದುಃಖ ಯಾಕೆ ಬರ್ತಾ ಇದೆ ಅಂದರೆ, ನಾನು 30-40 ಸೈಟ್ ಮಾಡ್ಕೊಂಡು ಮನೆ ಮಾಡಿದ್ದೀನಿ. ಎದುರ್ದವನು ಡಬಲ್ ಸೈಟ್ನಲ್ಲಿ ಮನೆ ಕಟ್ಟಿದ್ದಾನೆ, ನಂದು ಆ ಥರನೇ ಮನೆ ಆಗಬೇಕು, ಅದಕ್ಕೆ ನನಗೆ ದುಃಖ. ಸರ್, ಒಂದು ಹೆಲ್ದಿ ಫ್ಯಾಮಿಲಿ ಬದುಕಬೇಕಂದ್ರೆ ಇನ್ನೂ 25,000 ಸಾಕು ಸರ್, ಆರಾಮಾಗಿ ಮಂತ್ಲಿ ಬದುಕ್ಬೋದು. ಈಗ ಎಲ್ಲಕ್ಕಿಂತ ಜಾಸ್ತಿ ಪೇಷಂಟ್ ಅವ್ರ ಅರ್ನಿಂಗ್ ಮಂತ್ಲಿ 10 ಲಕ್ಷ ಇದೆ. ಎಲ್ಲಕ್ಕಿಂತ ಜಾಸ್ತಿ ಪೇಷಂಟ್ ಅದೇ ಮನೆಯಲ್ಲಿ ಇರ್ತೀನಿ. ನೀವು ನೋಡಿ, ರೋಗಿಗಳು ಜಾಸ್ತಿ, ಮನೇಲಿ ದುಡ್ಡು ಜಾಸ್ತಿ, ರೋಗ ಜಾಸ್ತಿ. ಈಗ ನಮ್ಮ ಹತ್ರ ಇಲ್ಲಿ ಕರ್ಕೊಂಡು ಬರ್ತಾರೆ, ದೊಡ್ಡ BMW ಬರ್ತಾರೆ, ಮರ್ಸಿಡೀಸ್ನಲ್ಲಿ ನನ್ನ ಹತ್ರ ಬರ್ತಾರೆ, ಡ್ರೈವರ್ ಕರ್ಕೊಂಡು ಬರ್ತಾನೆ. ಅವ್ರು ಹೇಳಬೇಕಂದ್ರೆ ವಿತೌಟ್ ಸ್ಟ್ರೆಚರ್ ವಾಕ್ ಮಾಡೋಕ್ಕೂ ಆಗಲ್ಲ. ಬಟ್ ಏನಂದರೆ ಅವ್ರಿಗೆ ಈ ಕಾಮ್ ಶಕ್ತಿ ಇವಾಗ ವಯಸ್ಸಾದ್ಮೇಲೆ ಏನಾಗುತ್ತೆ, ಯಂಗೇಜ್ನಲ್ಲಿ ಮತ್ತೊಂದು ಏನು ತುಂಬ ಕಪಲ್ಸ್ ಏನು ಮಿಸ್ ಮಾಡ್ತಾರಂದರೆ, ಫಸ್ಟು ಮಕ್ಕಳಾಗೋರಿಗೆ ಒಳ್ಳೆ ಸೆಕ್ಸ್ ಮಾಡ್ತಾರೆ. ಯಾವಾಗ ಸ್ವಲ್ಪ ಮಕ್ಕಳು ದೊಡ್ಡವರಾಗ್ತಾರೆ, ಅವ್ರ ಎದುರು ಸ್ವಲ್ಪ ಮುಜುಗರ ಅವರಿಗೆ ಸೇರಬೇಕಂದ್ರೆ. ಆಮೇಲೆ ಮಕ್ಕಳೆಲ್ಲ ಎಲ್ಲೋ PGಗೆ ಹೋಗಿರ್ತಾರೆ, ಎಲ್ಲೋ ಬೇರೆ ಕಂಟ್ರಿಗೆ ಹೈಯರ್ ಸ್ಟಡಿ ಮಾಡೋಕ್ಕೆ ಹೋಗ್ತಾರೆ, ಗಂಡ ಹೆಂಡತಿ ಇಬ್ಬರೇ ಮನೆಯಲ್ಲಿ. ಆವಾಗ ಇವಂದು ಆಸೆ ಆಗುತ್ತೆ, ಮಹಿಳೆಯರದು ಆಸೆ ಆಗುತ್ತೆ. ಬಟ್ ಬಾಡಿ ಅವಾಗ ಸಪೋರ್ಟ್ ಮಾಡಲ್ಲ. ಆವಾಗ ನಮ್ಮ ಹತ್ರ ಬರ್ತಾರೆ, ಸರಿ ಏನಾದರೂ ಕೊಡಿ ಅಂತ. ಏನು ಕೊಡ್ತೀರಾ? ಅವಾಗ ಅದೇ ವೃಷ ಚಿಕಿತ್ಸೆ, ಆಯುರ್ವೇದನಲ್ಲಿ ಏನು ಹೇಳಿದಂತೆ ವಾಜೀಕರಣ ಚಿಕಿತ್ಸೆ ಅಂತ. ವಾಜಿ ಅಂದರೆ ಕುದುರೆನ ಹೇಳ್ತಾರೆ ಸಂಸ್ಕೃತನಲ್ಲಿ. ಚಿಕಿತ್ಸೆ ಏನಂದರೆ ವಾಜಿವತ್ ಬಲ ಪ್ರಾಪ್ತ ಕೊರತೆ ಅಂದರೆ ಯಾವ ಪರ್ಸನ್ನು ಅವನಿಗೆ ಯಾವುದೋ ಲೈಂಗಿಕ ಸಮಸ್ಯೆ ಇದ್ದರೆ ಕುದುರೆ ತಲ್ಲ ಅವನಿಗೆ ಬಲ ಬೇಕಂದರೆ ಅದು ಔಷಧಿ ತೊಗೋಬೇಕು. ಅದರಲ್ಲಿ ಏನೇನು ಹೇಳಿದ್ರೆ ಆಯುರ್ವೇದನಲ್ಲಿ ಬೇಸಿಕ್ ಹೇಳ್ತೀನಿ, ಯಾರು ಬೇಕಾದ್ರೂ ತೊಗೋಬೋದು. ಇದು ಏನು ಸೈಡ್ ಎಫೆಕ್ಟ್ ಆಗೋ ಕಾಯಿಲೆ ಇಲ್ಲ. ನನಗೆ ಸೆಕ್ಸ್ನಲ್ಲಿ ಯಾವುದೋ ಸಮಸ್ಯೆ ಇಲ್ಲ, ಬಟ್ ನಾನು ಸೆಕ್ಸ್ನ ಚೆನ್ನಾಗಿ ಇಟ್ಕೋಬೇಕಂದ್ರೆ ದಿನನಿಮಿತ್ತ 1 ಗ್ಲಾಸ್ ಹಾಲಿನಲ್ಲಿ 1 ಚಮಚ ಅಶ್ವಗಂಧ ಹಾಕಿ ತೊಗೊಳ್ಳಿ. ಅಶ್ವಗಂಧ ಏನು ಬೆನಿಫಿಟ್ ಅಂದರೆ ಮೈಂಡ್ ರಿಲ್ಯಾಕ್ಸ್ ಮಾಡುತ್ತೆ, ಟೆಸ್ಟೋಸ್ಟೆರಾನ್ ಹಾರ್ಮೋನ್ನ ಜಾಸ್ತಿ ಮಾಡುತ್ತೆ, ಮಸಲ್ ಸ್ಟ್ರೆಂತ್ನ ಜಾಸ್ತಿ ಮಾಡುತ್ತೆ. ಸೆಕ್ಸ್ ಇಸ್ ನಥಿಂಗ್ ಬಟ್ ಒಂದು ಮಸಲ್. ನಿಮ್ಮ ಬಾಡಿನಲ್ಲಿ ಮಸಲ್ನಲ್ಲಿ ಎಷ್ಟು ಪವರ್ ಇದೆ, ನಿಮ್ಮ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಇದೆ, ಅಷ್ಟೇ ನಿಮ್ಮ ಸೆಕ್ಸ್ ಚೆನ್ನಾಗಿರುತ್ತೆ. ಸೊ ಮಸಲ್ನ ತಾಕತ್ತು, ಮೈಂಡ್ನ ರಿಲ್ಯಾಕ್ಸು, ಇವೆರಡರ ಕಾಂಬಿನೇಷನು ಬೆಸ್ಟ್ ಸೆಕ್ಸು. ಅದಕ್ಕೆ ಅಶ್ವಗಂಧ ದಿನ ರಾತ್ರಿ ಮಲಗಬೇಕಂದ್ರೆ 1 ಗ್ಲಾಸ್ ಶುಗರ್ ಬೇಸ್ ಹಾಲಿನಲ್ಲಿ 1 ಚಮಚ ಮಿಕ್ಸ್ ಮಾಡಿಬಿಟ್ಟು ತೊಗೊಳ್ಳಿ. ಯಾರಿಗೆ ಶುಗರ್ ಇಲ್ಲ ಅವ್ರು ಏನಾದರೂ ಸ್ವೀಟ್ನರ್ ಆ್ಯಡ್ ಮಾಡಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕ್ಬೋದು, ಅಥವಾ ಸ್ವಲ್ಪ ಕಲ್ಲು ಸಕ್ಕರೆ ಪುಡಿ ಮಾಡಿ ಹಾಕ್ಬೋದು. ಬಟ್ ಶುಗರ್ ಇದ್ದವರು ಶುಗರ್ನ ಅವಾಯ್ಡ್ ಮಾಡಬೇಕು. ಇಷ್ಟೇ ಸರ್ ಅಶ್ವಗಂಧ. ಎರಡನೇದು ಸ್ವಲ್ಪ ಯಾರಿಗೂ ಹೆಚ್ಚಿಗೆ ಗೊತ್ತಿದೆ, ಸ್ವಲ್ಪ ಶೀಲಜಿತ್ ಕೂಡ ತೊಗೋಬೋದು. ಅದು ಯಾರು ಬೇಕಾದ್ರೂ ತೊಗೋಬೋದು. ಅದೂ ತುಂಬ ಬೆಸ್ಟ್ ಅಫ್ರೋಡಿಯಾಸಿಕ್ ಹೇಳ್ತಾರೆ. ಅದು ಹೇಗಂದರೆ ಅದ್ರ ಕ್ವಾಂಟಿಟಿ ಹೇಳ್ತೀನಿ, ಕಡಲೆ ಬೀಜ ಎಷ್ಟಿರುತ್ತಲ್ಲ ಅಷ್ಟು ತೊಗೋಬೇಕು. ಅದನ್ನು ಹಾಲಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ತೊಗೋಬೇಕು. ಇದರದಿಂದನೂ ಏನಾಗುತ್ತೆ, ನಿಮ್ಮ ಮಸಲ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ, ನಿಮ್ಮ ಸೆಕ್ಸ್ ಲೈಫ್ ಚೆನ್ನಾಗಿರುತ್ತೆ. ಓಕೆ, ಇಷ್ಟೇ ಬೇಸಿಕ್ ಸರ್. ತಗೊಂಡ್ರೆ ಸೈಡ್ ಎಫೆಕ್ಟ್ ಆಗಲ್ಲ, ಏನು ಸೈಡ್ ಎಫೆಕ್ಟ್ ಇಲ್ಲ, ಯಾರು ಬೇಕಾದ್ರೂ ತಗೊಂಡ್ರೆ. ಕಿಡ್ನಿ ಹೊಂಟೋಯ್ತು, ಇಲ್ಲ ಸೆಕ್ಸ್ ಪವರ್ ಜಾಸ್ತಿ ಆಯಿತು, ಕಿಡ್ನಿ ಹೋಗ್ಬಿಡ್ತು ಅಂತ ಇಲ್ಲ. ನೋಡಿ, ನಿಮಗೆ ಇವಾಗ ನಾವು ಹೇಗೆ ಮೆಂತ್ಯ ಸೊಪ್ಪು ತಿಂತಾ ಇದ್ದೀವಿ, ಹೇಗೆ ಪಾಲಕ್ ಸೊಪ್ಪು ತಿಂತೀವಿ, ಅಶ್ವಗಂಧನೂ ಒಂದು ಗಿಡದ ಬೇರೆ, ಅದನ್ನು ಒಂದು ಸೊಪ್ಪೆ. ಸೊಪ್ಪು ಅದು ಅಷ್ಟೇ. ಪಾಲಕ್ ಸೊಪ್ಪು ಅಷ್ಟೇ ಗಿಡ ಬೆಳೆಯುತ್ತೆ, ಅದ್ರ ಬೇರೆ ತೆಗೆದು ಕೊಡ್ತಾರೆ ಅಷ್ಟೇ ನಿಮಗೆ. ಸೊ ಅದು ಬೇರು, ಎಲೆ ಅಲ್ಲ. ಇಲ್ಲ, ಬೇರೆ ತಗೋಬೇಕು. ಬೇರೆ ಇಲ್ಲ, ಅಶ್ವಗಂಧ ಅವ್ರ ಮನೆ ಹಿಂದೆ ಹಿತ್ತಲಲ್ಲಿ ಹಾಕೋಬೋದು. ಆರಾಮಾಗಿ ಹಾಕ್ಬೋದು. ಇವಾಗ ಎಷ್ಟೋ ಜನ ರೈತರು ಫಾರ್ಮಿಂಗ್ ಮಾಡ್ತಾರೆ, ಅಶ್ವಗಂಧಾಗಿ ಪರ್ಚೇಸ್ ಮಾಡ್ತಾರೆ ಅವ್ರ ಹತ್ರ, ರೈತರದಿಂದ. ಸೊ ನಾವೇ ಎಲ್ಲರ ಜಾಗ ಇದ್ರೆ ಒಂದು ಅಶ್ವಗಂಧ ಬೆಳ್ಕೊಂಡ್ಬಿಡ್ಬೋದು. ಎಸ್, ಶುಂಠಿ ಬೆಳೆದಂಗೆ ಸಣ್ಣದಾಗೆ. ನಿಮಗೆ
ಲೈಂಗಿಕ ಸಮಸ್ಯೆಗಳಿದ್ದರೆ ಅಥವಾ ಕಾಮಜೀವನದ ಸಮಸ್ಯೆಗಳಿದ್ದರೆ ಡಾಕ್ಟರ್ ಮುದುಗಾಲೆ ಅವ್ರನ್ನ ಸಂಪರ್ಕಿಸಿ. ಜೊತೆಗೆ ಅವರ ಯೂಟ್ಯೂಬ್ ಚಾನಲ್ ಇದೆ, ನಾರಾಯಣ ಮುದುಗಾಲೆ ನಾರಾಯಣ ಮುದುಗಾಲೆ ಅಂತ ಯೂಟ್ಯೂಬ್ ಚಾನಲ್ ಇದೆ. ಜೊತೆಗೆ ಅವರ ಯೂಟ್ಯೂಬ್ ಚಾನಲ್ ಇದೆ ಡಾಕ್ಟರ್ ನಾರಾಯಣ ಮುದುಗಾಲೆ ಅಂತ. ನೀವು ಟೈಪ್ ಮಾಡಿದ್ರೆ ಯೂಟ್ಯೂಬಲ್ಲಿ ಸಿಗುತ್ತೆ. ಅವರು ಚಾನಲ್ನ ಫಾಲೋ ಮಾಡಿ, ಒಳ್ಳೊಳ್ಳೆ ವೀಡಿಯೋಸ್ ಇದೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೀವನ ಚೆನ್ನಾಗಿರಲಿ. ಥ್ಯಾಂಕ್ ಯು.